ತಗೊಂಡೋಗಿರೋ ಒಡವೆ ಬಂಗಾರದ್ದಾಗಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಸೆಟಲ್ ಆಗಿಬಿಟ್ಟಿರ್ತಿದ್ದೆ ನಾನು. ಏನು ಮಾಡಲಿ ನಾನು, ದರಿದ್ರದವರು ಚಿಟ್ಟುಗೆ ಒಡವೆ ಇಟ್ಕೊಬಿಟ್ಟು ನನಗೆ ಮೋಸ ಮಾಡಿಬಿಟ್ರು. ಡೂಪ್ಲಿಕೇಟ್ ಒಡವೆ ಇಟ್ಕೊಂಡು ಗೋಲ್ಡ್ ಅಂತ ಬಿಲ್ಡಪ್ ಕೊಡೋ ಜನಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಥೂ, ಹೆಂಗೋ ತುಯ್ದು ಬಿಸಾಕ್ಬಿಟ್ಟು ಬಂದಿದ್ದೀನಲ್ಲ, ಸಾಕು ಬಿಡು. ಈಗ ಮತ್ತೆ ಏನಾದರೂ ಮಾಡಿ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳಿ 1 ಎಕರೆ ಮಾರಾದ್ರೂ ನಾನು ಅರ್ಜೆಂಟಾಗಿ ಹೆಂಗಾದರೂ ಮಾಡಿ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು. ಇನ್ನೇನು ಇರೋ 7 ಎಕರೆನಾಗೆ ಹೋದರೆ 1-2 ಎಕರೆ ಹೋಗ್ಲಿ ಬಿಡು, ಇನ್ನು ಉಳಿದಿರೋದೆಲ್ಲಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಆಗದಿರೋ ಕೆಲಸ ಅಷ್ಟೇನೆ. ಇನ್ನು ಯಾರ ಸವಾಸನೂ ಬೇಡ. ಈಸಿಯಾಗಿ ದುಡ್ಡು ಸಿಗ್ತೈತೆ ಅಂತ ಅಂದ್ಕೊಂಡ್ರೆ ಏನೂ ಸಿಗಲಿಲ್ಲ. ಥೂ, ಸರಿ ಬಿಡು, ಮನೆಗಾದರೂ ಹೋಗೋಣ. ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಬೇಕು. ತಲೆನಲ್ಲಿ ಏನೂ ಜ್ಞಾಪಕನೇ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನಾಟಕ ಆಡ್ಬಿಟ್ರೆ ಎಲ್ಲ ಸರಿ ಹೋಗ್ತೈತೆ. ಅಮ್ಮ, ಪೊಲೀಸ್ನವ್ರಿಗೆ ನಾವು ನಂಬೋ ಥರನೇ ಮಾಡಬೇಕು, ಸರಿನಾ? ನಮ್ಮ ಮನೆಯಲ್ಲಿ ಆದಷ್ಟು ಬೇಗ ಬಂದು ಹುಡುಕಿ ಅಂತ ಹೇಳಬೇಕು. ಹಾಗೆ ಈ ಡೂಪ್ಲಿಕೇಟ್ ಒಡವೆ ಎಲ್ಲ ಮಾಡಿಸ್ಬಿಡ್ತಾರೆ. ನಮ್ಮ ಊರ ಕಡೆ ಜಾಸ್ತಿ ಆಗೋಗ್ಬಿಟ್ಟವೆ ಮೇಡಮ್. ಬಂಗಾರ ಒಡವೆನ ಕದ್ಕೊಬಿಟ್ಟು ಡೂಪ್ಲಿಕೇಟ್ ಒಡವೆ ಇಕ್ಬಿಡ್ತಾರೆ. ಹಾಗೆ ಹಿಂಗೆ ಅಂತ ವಾದ ಮಾಡಬೇಕು. ಈಗ ನೋಡಿ ನಾನು ಹೆಂಗೆ ಮಾತಾಡ್ತೀನಿ ಅಂತ. ಏನೇ ಮಾತಾಡು, ನಮ್ಮ ಡೂಪ್ಲಿಕೇಟ್ ಒಡವೆ ಎಲ್ಲನೂ ಬಂಗಾರದ ಒಡವೆ ಆಗಿ ನಮ್ಮ ಕೈ ಸೇರಬೇಕು. ಆ ಥರ ಮಾತಾಡಬೇಕು ಕಣಮ್ಮ ನೀನು ಪೊಲೀಸ್ನವ್ರ ತಾಗೆ, ಸರಿನಾ? ನೋಡು, ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಅವ್ರಿಗೊಂದು ಸ್ವಲ್ಪ ಕಾಸು ಕೊಟ್ಬಿಟ್ಟು ಯಾರು ಕದ್ದೋರು ಅವ್ರಿಗೆ ಚರ್ಮ ಸುಲಿದು ಕೈ ಕಾಲೆಲ್ಲ ಮುರಿದು ಹೋಗ್ಬಿಡ್ಬೇಕು. ಹಂಗೆ ಹೊಡೀರಿ ಮೇಡಮರೇ ಅಂತನೂ ಹೇಳ್ಬೇಕು ನಾವು. ಸರಿ ಮೇಡಮರೇ, ಮೇಡಮರೇ, ಸಾ ಸಾ ಹೇಳಿ, ಏನು ಕಂಪ್ಲೇಂಟು? ಮೇಡಮರೇ, ಏನು ಅಂತ ಹೇಳನಿ. ಕೂಲಿ ನಾಲಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದು ನಮಗೆ ಯಾವುದೋ ಹೊಸಿ ದುಡ್ಡು ಸಿಕ್ಬಿಡ್ತು ಮೇಡಮರೇ. ನಮ್ಮ ಅಮ್ಮನ ಮನೆ ಕಡೆಯಿಂದನೇ ಬಂತು ಮೇಡಮರೇ ದುಡ್ಡು. ನಾವು ಅದ್ರಾಗೇನೆಯ ಕಷ್ಟಪಟ್ಬಿಟ್ಟು ಕೂಲಿನಲ್ಲಿ ಮಾಡಿರೋ ದುಡ್ಡೆಲ್ಲ ಹಾಕ್ಬಿಟ್ಟು ಒಡವೆ ತಗೊಬಿಟ್ಟು ಬಂದ್ವಿ ಮೇಡಮರೇ. ಆಮೇಲೆ ಒಡವೆ ತಗೊಬಿಟ್ಟು ಬಂದು ಅದನ್ನು ನಮ್ಮ ಮನೆ ವಾಲ್ಡ್ರಬ್ಬಾಗಿ ಮಡಗಿದ್ವಿ ಮೇಡಮರೇ. ಬೆಳಿಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ವಾಲ್ಡ್ರಬ್ಬಾಗೆ ಒಂದು ಒಡವೆನೂ ಇಲ್ಲ ಮೇಡಮರೇ. ಹತ್ತತ್ರ ಒಂದು ಅರ್ಧ ಕೆಜಿ ಗಂಟ ಒಡವೆ ಇತ್ತು ಮೇಡಮರೇ. ಅನ್ಯಾಯವಾಗಿ ಯಾರೋ ಎತ್ಕೊಂಡು ಹೊರಟೋಗ್ಬಿಟ್ಟವ್ರೆ ಮೇಡಮರೇ. ಕೇಳಿದ್ರೆ ಮನೆಗೆ ಒಬ್ಬರು ಒತ್ಕೊತಾ ಇಲ್ಲ. ನನಗೆ ಗೊತ್ತು ಮೇಡಮರೇ, ಯಾರೋ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡೋರೆ ಅಂತ ಹೇಳ್ಬಿಟ್ಟು. ಮೇಡಮರೇ, ನೀವು ಆದಷ್ಟು ಬೇಗನೇ ಕಳ್ಳರನ್ನ ಹುಡುಕ್ಬೇಕು ಮೇಡಮರೇ. ಆದಷ್ಟು ಬೇಗ ಏನು ಕಳ್ಳನ ಇವತ್ತೇ ಹುಡುಕ್ಬಿಡ್ತೀನಿ, ನೋಡ್ತಾ ಇರ್ರಿ. ನಾನು ಅಂದರೆ ಏನು ಅನ್ಕೊಂಡಿದ್ದೀರಾ? ನಾನೊಂದ್ಸಲ ಕೇಸ್ ಇಟ್ಕೊಂಡೆ ಅಂದರೆ ಮುಗ್ಸೋ ತನಕನೂ ಬಿಡೋದೇ ಇಲ್ಲ. ನೋಡ್ತಾ ಇರ್ರಿ, ಚೆನ್ನಾಗೆ ಕಂಡಿಡ್ದು ಯಾರು ಕದ್ದೋರವ್ರಿಗೆ ತಕ್ಕ ಸಾಕ್ಷಿ ಮಾಡಿಸ್ತೀನಿ ನಾನು. ಮೇಡಮರೇ, ನಮ್ಮ ಊರಾಗೆ ಇನ್ನೊಂದು ಥರ ನಡೀತಾ ಇದೆ ಮೇಡಮರೇ. ಇವಾಗ ಬಂಗಾರದ ಒಡವೆ ಎಲ್ಲ ಕದ್ಕೊಬಿಟ್ಟು ಆಮೇಲೆ ಅದೇ ಥರ ಸೇಮ್ ಟು ಸೇಮು ಡೂಪ್ಲಿಕೇಟ್ ಒಡವೆನ ಮಾಡಿಸ್ಬಿಟ್ಟು ತಂದ್ಬಿಟ್ಟು ಕೊಡೋದು. ಹಿಂಗೆ ನೋಡಿ ಅಲ್ಲಿತ್ತು ಹಿಂಗೆ ಅಂತ ಹೇಳ್ಬಿಡೋದು. ನಾವು ಅದನ್ನು ನೋಡಿದ್ರೆ ಡೂಪ್ಲಿಕೇಟ್ ಒಡವೆ ಆಗಿರ್ತದೆ. ಬಂಗಾರದ ಒಡವೆನೆಲ್ಲ ಹೊಡೆದ್ಬಿಟ್ಟು ಡೂಪ್ಲಿಕೇಟ್ ಒಡವೆ ಎಲ್ಲ ಅಂತ ಕೆಲಸ ಮಾಡ್ತಾವ್ರೆ ಮೇಡಮರೇ. ಹೆಂಗನ ಮಾಡ್ಬಿಟ್ಟು ಅಂತ ನನ್ನ ಮಕ್ಳಿಗೆ ಚರ್ಮ ಸುಲಿದ್ಬಿಟ್ಟು ನಮ್ಮ ಬಂಗಾರದ ಒಡವೆ ನಮಗೆ ವಾಪಸ್ ಸಿಗಂಗೆ ಮಾಡಿ ಅಮ್ಮರೇ. ಇದೊಂದೇ ಒಂದು ಕಿತ್ತ. ನಾವು ಬಡವರು ಏನು ಮಾಡೋಣ, ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದವ್ರಿಗೆ ಏನೋ ಆಸೆ ಪಟ್ಟು ತಗೊಬಿಟ್ರೆ ಇಂಥ ಕೆಲಸ ಮಾಡೋದು ಇವ್ಯೋಳಿ. ಛೇ, ನೀವು ಯೋಚನೆ ಮಾಡಬೇಡಿ, ನಮ್ಮದು ಪೊಲೀಸ್ ನಾಯಿ ಐತೆ. ಪೊಲೀಸ್ ನಾಯಿ ಇವಾಗೆಲ್ಲ ನಮ್ಮ ಆಫೀಸ್ಗೂ ಕೊಟ್ಟವ್ರೆ ಪೊಲೀಸ್ ನಾಯಿನ. ಆ ಪೊಲೀಸ್ ನಾಯಿನ ಏನಾದರೂ ಕರ್ಕೊಂಡು ಬಂದ್ವಿ ಅಂತ ನೋಡಿ, ಕರ್ಕೊಂಡು ಬಂದಿದ ತಕ್ಷಣವೇ ಅದು ಠಕ್ ಅಂತ ಹೇಳ್ಬಿಟ್ಟು ಕಳ್ಳ ಯಾರು ಅಂತ ಹೇಳ್ಬಿಟ್ಟು ಕಂಡಿಡ್ಬಿಡುತ್ತೆ. ಅಂಥ ಶಾರ್ಪ್ ನಾಯಿ ಐತೆ ನಮ್ಮ ಹತ್ರ. ನೋಡಿ, ನೀವು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಕಂಪ್ಲೇಂಟ್ ಪೇಪರಾಗೆ ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ. ಆದಷ್ಟು ಬೇಗನೆ ನಾನು ನಿಮ್ಮದೆಲ್ಲ ಕೇಸ್ನ ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ? ನಮಗೂ ಅರ್ಥ ಆಗುತ್ತೆ ಹೆಣ್ಮಕ್ಳಿಗೆ ಒಡವೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ. ಆಯಿತು, ಅರ್ಥ ಆಯಿತು ನನಗೂ. ಆದಷ್ಟು ಬೇಗ ನಿಮ್ಮ ಕೇಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಬನ್ನಿ, ಕಂಪ್ಲೇಂಟ್ ಕೊಟ್ಟು ಬನ್ನಿ. ಅಮ್ಮ, ಒಳ್ಳೆ ನಾಟಕ ನೀನೇ ಮಾಡಿದ್ದೀವಿ ಕಣಮ್ಮ. ನಾಟಕ ಮಾಡಲಿಲ್ಲ ಅಂತ ಹೇಳಿದಿದ್ರೆ ನಮಗೆ ಎಲ್ಲಿ ಸಿಗೋದು ಒಡವೆ? ಅಮ್ಮ, ಪೊಲೀಸ್ ನಾಯಿ ಐತಂತೆ, ಪೊಲೀಸ್ ನಾಯಿನೇ ಕರ್ಕೊಂಬರ್ಲಿ ಬಿಡು, ಬೇಡ ಅಂತಂದವ್ರು ಯಾರು? ನಮ್ಮ ಡೂಪ್ಲಿಕೇಟ್ ಒಡವೆ ಎಲ್ಲನೂ ಯಾರು ಕದ್ದವ್ರು ಅವ್ರು ಇವಾಗ ಬಂಗಾರದ ಒಡವೆ ಮಾಡಿಸ್ಬಿಟ್ಟು ತಂದು ಕೊಡ್ತಾರೆ. ಹೆಂಗೆ ಇದು ಸುಲಭದ ನಿಯಮ? ಹೆಂಗೆ ಒಡವೆಯ ಬಂಗಾರದ ಒಡವೆ ಮಾಡ್ಕೊಳ್ಳೋದು ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟು ಇದೊಂದು ನಮ್ದು ಒಳ್ಳೆ ಉದಾಹರಣೆ ಆಯ್ತದೆ. ಬಾಬಾ, ನಮ್ಮ ಎಷ್ಟೆಷ್ಟಿದ್ವೋ ಒಡವೆ ಎಲ್ಲ ಬರೆದ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ಹಲೋ, ಬೇಗ ಬಂದು ಕಂಪ್ಲೇಂಟ್ ಕೊಡಿ, ನಮಗೆ ಟೈಮ್ ಇಲ್ಲ, ನಾವು ಬೇಗ ಎಲ್ಲ ಕ್ಲಿಯರ್ ಮಾಡಬೇಕು. ಒಂದೇ ಕಂಪ್ಲೇಂಟಾ? ತುಂಬ ಕಂಪ್ಲೇಂಟ್ಸ್ ಇದಾವೆ ನಮಗೆ. ನೋಡಿ, ಹಾಗೇನೇ ನಿಮ್ಮದು ಏನೇನು ಒಡವೆ ಕಳೆದೋಯ್ತು, ಎಷ್ಟೆಷ್ಟು ಗ್ರಾಮ್ ಇತ್ತು ಅಂತ ಎಲ್ಲನೂ ಕರೆಕ್ಟಾಗಿ ಬರೀಬೇಕು, ಸರಿನಾ? ಯಾಕಂದರೆ ಅದು ಮ್ಯಾಚ್ ಆಗಬೇಕಲ್ವ ನಮಗೆ. ಹಂಗೇನೇ ಏನೇನಾಯಿತು, ಎಷ್ಟೆಷ್ಟು ಓಲೆ, ಎಷ್ಟೆಷ್ಟು ಸರ, ಏನೇನಿತ್ತು ಪ್ರತಿಯೊಂದು ಡೀಟೇಲ್ಸು ನನಗೆ ಬೇಕು. ಆಯಿತು ಮೇಡಮ್ ಅವರೇ, ಈಗಲೇ ಬರೀತೀನಿ. ಮಗಳೇ, ಎಲ್ಲ ಶಾನೆ ಗ್ರಾಮೇ ಬರೆದ್ಬಿಡು. 50 ಗ್ರಾಮ್, 60 ಗ್ರಾಮ್, 70 ಗ್ರಾಮ್ ಅಂತ ಹೇಳ್ಬಿಟ್ಟು ಒಂದೊಂದು ಶಾನೆ ಬರೀಬೇಕು ನೀನು. ಇಲ್ಲ ಅಂತಂದರೆ ಈ ಕಂತ್ರಿ ಪೊಲೀಸ್ ನಂಬಕ್ಕಿಲ್ಲ ಅಷ್ಟೇ ಏನಿಯ, ಸರಿನಾ? ಪಾಪ ಪೊಲೀಸ್ ಅಮ್ಮನ ಬೈಬಾರ್ದು ಕಂತ್ರಿ ಅಂತ. ಪಾಪ ಒಳ್ಳೆಳೆ ನೆನೆಯ, ನಮಗೆ ಆದಷ್ಟು ಬೇಗ ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳೋಳಲ್ಲ. ನಡಿ, ಸುಮ್ಮನೆ ಯಾಕೆ? ಲೇ ಮಗಳೇ, ಹೊಲ್ತ ಕರ್ಕೊಂಡೋಗ್ಬಿಟ್ಟು ಕ್ಯಾಮೆ ಮಾಡಿಸ್ತಾಳೆ ಅನ್ನಿಸ್ತದೆ ಮತ್ತೆ. ಏನಾರ ಒಂದು ಏಳೆ. ಹೇಳ್ತೀನಿ ಅತ್ತೆ. ಅತ್ತೆ, ನಂಗೆ ಒಳ್ಳೆಗೆಲ್ಲ ನನಗೆ ಕ್ಯಾಮೆ ಗಿಮೆ ಮಾಡೋಕ್ಕೆಲ್ಲ ಬರೋಕ್ಕಿಲ್ಲ ಕಣತ್ತೆ ನನಗೆ. ನಾನೆಲ್ಲನೂ ಮಾಡಲ್ಲ. ನಮ್ಮಮ್ಮ ಎಲ್ಲೂ ಕಳಿಸಿರಲಿಲ್ಲ ನನಗಂತೂ ಏನು ಕ್ಯಾಮೆ ಗಿಮೆ ಮಾಡೋದೆಲ್ಲ ಬರಲ್ಲ. ನೋಡಿ, ನೀವೇ ಬೇಕಾದ್ರೆ ಕ್ಯಾಮೆ ಮಾಡ್ಕೊಳ್ಳಿ, ನಾನು ಮನೆಗೆ ಹೋಯ್ತೀನಿ. ಕ್ಯಾಮೆ ಮಾಡಕ್ ಬರಕ್ಕಿಲ್ಲ ಅಂದ್ರೆ ನಾನು ಕಳ್ಸ್ಕೊಡ್ತೀನಿ ಬಾರೆ. ಮನೆ ಕುತ್ಕೊಂಡು ಏನ್ ಮಾಡ್ತೀಯಾ? ಅವನನ್ನೇ ಕ್ಯಾಮೆ ಕಳ್ಸಿ ಹುಡ್ಕೊಬಿಟ್ಟು ಬಂದ ಕಳ್ಸಿದ್ದೀನಿ ತಾನೆ.
ನೀನು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡು, ಇಲ್ಲಾಂದ್ರೆ ಮನೆಗೆ ಊಟ ನೀರು ಎಲ್ಲ ಎಲ್ಲಿ ನಡೀತೈತೆ? ಎಲ್ರು ಬಂದು ಮನೆಗಿದ್ರೆ ಏನಂತೀಯಕ್ಕ? ನನ್ನ ಮಗಳಿಗೆ ನಾನು ಹೊಲ ಬಿಸಿಲು ಅಂತ ಎಲ್ಲ ತೋರ್ಸೇ ಇಲ್ಲ ನಾನಂತೂ. ನನ್ನ ಮಗಳನ್ನ ರಾಣಿ ತರ ಬೆಳೆಸಿದ್ದೆ ನಾನು. ರಾಣಿ ತರ ಬೆಳೆಸಿರೋಳು ರಾಜಂಗ್ ಕೊಟ್ಬಿಟ್ಟು ಮದುವೆ ಮಾಡ್ಬೇಕಿತ್ತು. ನನ್ನ ಮಗಂಗೆ ಯಾಕೆ ಕೊಟ್ಟು ಮದುವೆ ಮಾಡ್ದೆ ನೀನು? ಅದು ನಮ್ಮನೆಗೆ ಯಾರನ್ನ ಕುಂತ್ಕೊಂಡ್ ತಿನ್ನೋರು ಯಾರು ಇಲ್ಲ. ಮೊಯ್ ಬಾಕ್ಸ್ ಕ್ಯಾಮೆ ಮಾಡೋರು ಇರೋದು. ಬಂದ್ಬಿಟ್ಟು ಹೊಲ್ತಾ ಸುಮ್ಮನೆ ಕ್ಯಾಮೆ ಮಾಡಕ್ ಕಲ್ತ್ಕೊಳ್ಳಿ. ಮಾಡ್ಲಿಲ್ಲ ಅಂತಂದ್ರೆ ನಮ್ಮನೆ ಕೂಳು ನೀರು ಇರಕ್ಕಿಲ್ಲ. ನಮ್ಮನೆ ನಮ್ಮ ಅತ್ತೆ ಸಮೇತ ಕ್ಯಾಮೆ ಮಾಡ್ತದೆ. ನೀವು ಮಾಡ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಸುಮ್ಮನೆ ಇಲ್ಲಿ ಇದ್ಬಿಟ್ಟು ಹೋಗಿದ್ದೇನು ಪ್ಯಾಟೆ ಅಂತ ಅನ್ಕೋಬಿಟ್ರೆ ನೋಡಿ, ಮರುವಾದಾಗ ಬಂದು ಕ್ಯಾಮೆ ಮಾಡಿ. ಅತ್ತೆ ನಾನು ಬಂದಿಲ್ಲ ಹೊಲ್ತಾಗೆಲ್ಲ ಕ್ಯಾಮೆ ಮಾಡಕ್ಕಿಲ್ಲ. ನಾನು ಮನ್ಗೋಯ್ತೀನಿ ಹೋಗಿ. ಎಲ್ಲ ಕಪ್ಗೆ ಹೋಗ್ಬಿಡ್ತೀನಿ. ನೋಡಿ ನಿಮ್ಮ ಮಗ ನನಗೆ ಏನು ಹೇಳಿದ್ದು, ಒಂದು ಕ್ಯಾಮೆನೂ ಮಾಡಂಗಿಲ್ಲ. ನಮ್ಮ ಅಮ್ಮ ಐತಲ್ಲ, ನಮ್ಮ ಮಮ್ಮಿ ಎಲ್ಲನೂ ಮಾಡ್ಕೊತದೆ. ನಮ್ಮ ಅಮ್ಮಂಗೆ ಎಲ್ಲ ಕ್ಯಾಮೆ ಬರ್ತದೆ, ಅಡುಗೆನೂ ಮಾಡ್ಬಿಟ್ಟು ಮುಂದಕ್ಕೆ ಇಕ್ತದೆ. ನಮ್ಮಮ್ಮ ನೀನೇನು ಯೋಚನೆ ಮಾಡಬೇಡ, ಬಂದು ತಿನ್ಕೊಂಡು ಆರಾಮಾಗಿರು ಅಂತ ಹೇಳ್ಬಿಟ್ಟು ನಿಮ್ಮ ಮಗನೇ ಹೇಳಿದ್ದು. ರಾಣಿ ಥರ ನೋಡ್ಕೊತದೆ ನಮ್ಮಮ್ಮ ನಿನ್ನ, ನಾನು ನಿನ್ನ ಮಹಾರಾಣಿ ಥರ ನೋಡ್ಕೊತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ದ. ಅದಕ್ಕೆ ನೀನು ನಾನು ಸರಿ ಆಯ್ತು ಅಂತ ಬಂದಿದ್ದು ಕಣತೆ. ನಾನೇ ಕ್ಯಾಮೆ ಎಲ್ಲ ಮಾಡೋಕ್ಕಿಲ್ಲ. ಆ ಲೋಪರ್ ನನ್ನ ಮಗನೇ ತಿರುಗೋಕಿ ಆಟ ಆಡ್ತಾವನೆ. ನಿನ್ನ ರಾಣಿ ತರ ನೋಡ್ಕೊತಾನೆ, ನಾನು ರಾಣಿ ತರ ನೋಡ್ಕೋಬೇಕಾ? ಕರಿ ಆ ಲೋಪರ್ ಫೋನ್ ಕರೀಲ್ ಮನ್ಗೆ ಮಾಡ್ತೀನಿ. ಅವನ್ಗೂನುವೆ ಕ್ಯಾಮೆಗೆ ಮೇಯ್ಕುದ್ರೆ ಸರಿಯಾಗಿ ಆಡ್ಕೋಕ್ ಬರ್ತೀರಾ ಇಬ್ರುನುವೆ? ಏನ್ ಆಟ ಆಡ್ತೀರಾ ಇಬ್ರುನುವೆ? ಹತ್ತೋಯ್ತೀನಿ ಇತ್ತೋಯ್ತೀನಿ ಅಂತ ಬಂದಾಗಿಂದ ನೋಡ್ತಾ ಇವ್ನಿ. ಒಂದ್ ಕ್ಯಾಮೆ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ನನಗೂ ನೋಡಿ 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 ಸಾಕಾಗೋ ಕುಂದ್ಬಿಟ್ಟೈತಿ ನನ್ಗಂತೂ. ಏನಾರ ಕ್ಯಾಮೆ ಮಾಡಿಯ ನೀನು? ಅಮ್ಮ ಇದ್ಯಾಕಮ್ಮ ಹಿಂಗ್ ರೇಗಾಡ್ತಾ ಇದೀಯಾ? ವಾ ನಿಧಿ ನೀನ? ಅಯ್ಯಯ್ಯೋ ಏನಂತ ಕ್ಯಾಮೆನೂ ಮಾಡಕ್ಕಿಲ್ಲ ಮನೆಯಾಗೆ. ಸುಮ್ಕೆ ಅಲಾಲ್ ಟೊಪ್ಪಿ ತರ ಅಲ್ಕೊಂಡು ಕುಂತಿರ್ತಾಳೆ. 3 ಹೊತ್ತು ಮೊಬೈಲ್ ತಿಕ್ಕೊಂಡು ಕುಂತ್ಕೊಂಡಿರ್ತಾಳೆ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಈ ಮನೆಯಾಳಿ. ಬಾ ಹೊಲ್ಟಾಗೆ ಮನೆಗೆ ಹೇಳ್ದೆ, ಮನೆ ಕ್ಯಾಮೆ ಮಾಡು ಅಂದ್ರೆ ನಂಗೆ ಮಾಡಕ್ ಬರಕ್ಕಿಲ್ಲ ಅಂತಾಳೆ. ಹೋಗ್ಲಿ ಬಾ ಹೊಲ್ಟ ಕ್ಯಾಮೆ ಮಾಡು ಅಂದ್ರೆ ನನ್ ಬರಕ್ಕಿಲ್ಲ ಅಂತ ಹೇಳ್ತಾಳೆ. ನಾನು ಕಲ್ಸ್ಕೊಡ್ತೀನಿ ಬಾರೆ ಅಂತಂದ್ರೆ ನಾನು ಕಲ್ತ್ಕೊಳಕ್ಕಿಲ್ಲ ಅಂತಾಳೆ. ಈ ಮನೆಯಾಳಿ ಮೆಟ್ಕಿಟ್ ತಗೊಂಡು ಹಾಕ್ಬೇಕು, ಹಾಕ್ಬಾರ್ದ ಹೇಳು ನೀನೇ ಏನಿಯಾ? ಅಮ್ಮ ಹೊಸ್ದಾಗ ಬಂದೋಳಲ್ಲ, ಅಡ್ಜಸ್ಟ್ ಮಾಡ್ಕೊಳಕ್ಕೋಸಿ ಟೈಮ್ ಬೇಕಾಯ್ತದೇನೋ? ಟೈಮ್ ಕೊಡು. ನಿನ್ನ ಹತ್ರ ಏನೋ ವಿಚಾರ ಮಾತಾಡಬೇಕಿತ್ತು. ಏನೋ ಸಾವುಕಾರ ನಮ್ಮ ಅಪ್ಪಂದು ಹೇಳೋಣ ಅಂತ ಬಂದೆ ನೋಡು. ಅವ್ರಿಗೂ ಒಂಚೂರು ಟೈಮ್ ಕೊಡಮ್ಮ. ಹೆಂಗನ್ವೇ ಟೈಮ್ ಗೇಮ್ ಇದ್ರೆ ಅವ್ರೂ ಎಲ್ಲನೂ ಕಲ್ತ್ಕೊತಾರೆ. ಇಲ್ಲ ಅಂತಾರೆ ನಾವು ಹಿಂಗೆ ಕೂಗಾಡ್ತಾ ಇದ್ರೆ ಅವರು ಕಲ್ತ್ಕೊಳಕ್ಕಿಲ್ಲ, ನಾವು ಅವರು ಕಲ್ಸ್ದಂಗೆ ಹಾಕಿಲ್ಲ ಬಿಡು. ನಿಧಾನಕ್ಕೆ ಎಲ್ಲನೂ ಕಲ್ತ್ಕೊಂಡು ಹೋಯ್ತಾರೆ. ಇವಳು ಕಲ್ತ್ಕೊತಾಳೆ ಅಂತ ನಿಂಗೆ ಅನ್ನಿಸ್ತದ? ಬಂದಾಗಲೇ ವಾರ ಆಯ್ತು, ಏನು ಮಾಡಕ್ಕಿಲ್ಲ. ಅಯ್ಯಯ್ಯೋ ಬೋಲಿ ಮೇಕಪ್ ಮಾಡ್ಕದು ಎಂಥದ್ದು ಇನ್ಸ್ಟಾಗ್ರಾಮ್ ಆನ್ ಮಾಡ್ಕ ರೀಡುಗಳು ಮಾಡು. ಈಗಳ ನೀವು ಹೊಟ್ಟೆಯಲ್ಲಿ ತುಂಬ್ತದೆ ಹೇಳಿ ನಮಗೆ. ಅನ್ನ ಮಗಂಗೆ ನಿನ್ನ ತಮ್ಮಂಗೆ ಹೇಳಿವ್ನಿ ಹೋಗೇನಾರ ಕ್ಯಾಮೆ ಬಿಡಿಕೊಳ್ಳಲ್ಲ ಅಂದರೆ ಬೀದಿ ಸುತ್ತಾನೆ. ಇಬ್ರು ಎಲ್ಲಿಂದ ನೋಡ್ಕೊಳ್ಳಿ ನಾನು ಹೇಳಿ ನೀನೇನಿಯ? ನನಗೇನು ವಯಸ್ಸು ಗೊತ್ತಾಯ್ತಾ? ವಯಸ್ಸು ಹೋಯ್ತಿಲ್ವ ನನಗಂತೂ? ಅಯ್ಯೋ ಅನ್ಯಾಯವಾಗಿ ಎಂತ ಮನೆ ಕೊಟ್ಬಿಟ್ನಪ್ಪೋ ಮಗಳನ್ನ. ನಾನು ರಾಣಿ ತರ ನೋಡ್ಕೊತಾರೆ ಅಂತ ಮಗಳನ್ನ ಕೊಟ್ರೆ, ಅಯ್ಯೋ ನ್ಯಾಯವಾಗಿ ಮನೆ ಕೆಲಸದೊಳಗೆ ಮಾಡ್ತಾವಳಲ್ಲಪ್ಪೋ. ಸ್ಯಾನೆ ಮಾತಾಡಕ್ ಹೋಗ್ಬೇಡ. ನಾನೇನ್ ಮಾಡ್ಕೊ ಬರ್ಲಿಲ್ಲ ಇಲ್ಲಿ. ಎಂತ ಮನೆ ಕೊಟ್ಟೆ ಅಂತ ಹೇಳಿದ್ರೆ ನಾನೇನ್ ಕೊಡು ಅಂತ ಹೇಳ್ಬಿಟ್ಟು ಹಿಂಗೇನ್ ಕಾಲು ಹಿಡ್ಕೊಂಡಿದ್ನಾ ಕೈ ಹಿಡ್ಕೊಂಡಿದ್ನಾ ಕೊಡು ಅಂತ? ಹಾ ಓಹೋ, ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಬಿಟ್ಟಿಲ್ಲಿ ನನ್ನ ಮುಂದೆ ನಿಂತ್ಕೊಂಡು ಏನು ಕ್ಯಾಮೆ ಮಾಡಕ್ಕಿಲ್ಲ ಅಂದ್ರೆ ಸ್ಯಾನೆ ಏನಾರ ಆಟ ಆಡಿದ್ರೆ ಇಬ್ರು ಬದ್ದಿ ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಬ್ಯಾರೆ ಸಂಸಾರ ಕಟ್ಕೊಂಡು ಬ್ಯಾರೆ ಮಾಡ್ಬೇಕಾಯ್ತದೆ. ಅಯ್ಯೋ ನಂಗೆ ಬಿಸಿಲು ತಲೆ ಸೂತೈತೆ ಕಣಮ್ಮ. ನನಗೆ ಆಯ್ತಿಲ್ಲ ಕಣಮ್ಮ, ನಂಗೆ ಬಿಸಿಲು ಆಯ್ತೈತೆ ಕಣಮ್ಮ. ನನಗೆ ಹಂಗಲ್ಲ ಕಣ್ಣೆಲ್ಲ ಮಂಜಾಯ್ತವೆ ಕಣಮ್ಮ. ನಾನು ಬಿಸಿಲಿಗೆ ಎಂದೂ ಬಂದಿಲ್ವಲ್ಲ, ಅದಕ್ಕೆ ಬಿಸಿಲು ಒಂಥರ ಆಯ್ತೈತೆ ಕಣಮ್ಮ. ನಾನು ಒಯ್ತೀನಿ ಕಣಮ್ಮ ಮನೆಗೆ, ನೀನು ಹೆಂಗನ ಮಾಡ್ಕ. ಅಯ್ಯೋ ಮಗಳೇ, ಅಯ್ಯೋ ನಿನ್ನ ಮನೆಗೆ ಹೋಗ್ಬಿಟ್ಟು ಮನಿಕೊಬಿಟ್ರೆ ನೀನು ಯಾರು ನೋಡ್ಕೊತಾರೆ ಹೇಳು? ಬಂದೇ ಇರು ಮಗಳೇ ನಾನೇ. ಅಯ್ಯೋ ಪಾಪ ನನ್ನ ಮಗಳು ಎಂದೂ ಕಷ್ಟಪಡ್ದೋಳಲ್ಲ. ಹಿಂಗೆ ಬಿಸಿಲಾಗಿ ಬಂದ್ಬಿಟ್ರೆ ತಲೆ ತಿರುಗ್ತದೆ, ಎಲ್ಲನೂ ಆಯ್ತದೆ. ಅಯ್ಯೋ ಮಗಳೇ, ಇವಳು ಬರ್ಬಾರ್ದೆ ನೀ ಬರೋದ್ ಬಾ. ನೋಡ್ದಾ ನೀನ್ ತಮ್ರಯ್ಯ ಕಟ್ಕೊಬಿಟ್ಟು ಬಂದಿರೋದ್ಗೆ ಅಂತ ಲೋಪರ್ ಕಟ್ಕೊಬಿಟ್ಟು ಬಂದವನಿ ಅಂತ ಹೇಳ್ಬಿಟ್ಟು ಸಾಕಾಯ್ತಮ್ಮಿ. ನನ್ಗಂತೂ ಜನ್ಮಕ್ಕೆ ಸಾಕಾಯ್ತು. 10 ಪೈಸದ ಕೆಲಸ ಮಾಡಕ್ಕಿಲ್ಲ ಅಂತೀನಿ. ಬೋಲ್ ಅಲ್ಲಾಳ್ ಟೋಪಿ ತರ ಅಲ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿತ್ತಾಳೆ ಗೊತ್ತಾ, ರೀಲ್ಸ್ಗಳು ಮಾಡ್ಕೊಂಡು. ನಾನು ಏನ್ ಕ್ಯಾಮೆ ಮಾಡ್ಲಿ ಹೇಳು? ಅದೇನೋ ವಿಷಯ ಹೇಳ್ಬೇಕು ಅಂತಲ್ಲ, ಹೋಗ್ಲಿ ಹೇಳು ಅದೇನ್ ವಿಷಯ ಅಂತ. ಅಯ್ಯೋ ಹೇಳ್ತೀನಿ ಬಾಮ. ಅದು ಅದೇ ನಮ್ಮಪ್ಪ ಸಾವುಕಾರ ಇಲ್ವೇ ಬಾವಿಗೆ ಬಿದ್ಬಿಟ್ಟಿದ್ರು ಕಣಮ್ಮ. ಅಯ್ಯೋ ಏನಾದ್ರೆ? ಆಸ್ಪತ್ರೆನಾಗ ಅವ್ರೆ ಕರ್ಕೊಬಿಟ್ಟು ಬರ್ಬೇಕು ಸಾಯಂಕಾಲ. ಅದಕ್ಕೆ ನೋಡ್ತಾ ಇವ್ನಿ. ನಮ್ಮ ಅಮ್ಮನ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಸ್ಬಿಟ್ಟು ಏನಾರ ಒಂದು ಹೇಳ್ಬಿಟ್ಟು ಬರ್ಬೇಕಲ್ಲ. ಅದಕ್ಕೆ ಬಾ ನಿಂಗೆ ಇನ್ನೂ ಎಲ್ಲ ವಿಷಯನೂ ಹೇಳ್ಬೇಕು. ನಡಿ ಸರ್ನ.